ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 24. ಪುರುಷೋತ್ತಮನ ದೇಹ. ಭಾರತೀಯ ಸಂಸ್ಕೃತಿಯ ಸಮಾಜಶಾಸ್ತ್ರೀಯ ಆಧಾರವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸ್ವಭಾವ ಮತ್ತು ಪ್ರವೃತ್ತಿಗಳನ್ನು ಪರಿಶೀಲಿಸಿ ಮಾನವ ಜನಾಂಗವನ್ನು 4 ವರ್ಗಗಳಾಗಿ ವಿಭಾಗಿಸಿದೆ. ಅವಕ್ಕೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂದು ಹೆಸರಿಡಲಾಗಿದೆ. ಈ ವಿಭಜನೆಯು ಮೇಲಿನವರು ಕೆಳಗಿನವರನ್ನೂ ತುಳಿಯಲು ಮಾಡಿಕೊಂಡ ದುರುದ್ದೇಶದ ಒಳಸಂಚಲ್ಲ, ಅಥವಾ ಮಾನವನ ಪ್ರಗತಿಯನ್ನು ಕುಂಠಿತಗೊಳಿಸುವ ಒಂದು ಕುತಂತ್ರದ ಪರಿಣಾಮವೂ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಒಲವನ್ನೂ ಅಭಿರುಚಿಯನ್ನೂ ಪರಿಶೀಲಿಸಿ ಅವುಗಳನ್ನು ಪೋಷಿಸುವುದರ ಮೂಲಕ ಮಾನವ ಸಾಧನೆಯನ್ನು ಉನ್ನತಿಗೇರಿಸಲು ಹಾಕಿದ ಯೋಜನೆ ಎಂದು ಅದನ್ನು ಪರಿಭಾವಿಸುವುದು ಉತ್ತಮ. ಮಾನವ ಪ್ರಗತಿ ಸಾಧನೆಗೆ ಅದು ಹೆದ್ದಾರಿ. ಸಾಮರಸ್ಯ ಹಾಗೂ ಸಾಮಾಜಿಕ ಅಭ್ಯುದಯಗಳು ಖಚಿತವಾಗುವಂತೆ ಮಾನವ ಚಟುವಟಿಕೆಗಳನ್ನು ನಿಯಂತ್ರಿಸುವುದೇ ಅದರ ಉದ್ದೇಶ. ಎಲ್ಲರಿಗೂ ತಿಳಿದಿರುವಂತೆ ಗೀತಾಚಾರ್ಯನಾದ ಕೃಷ್ಣ ಭಗವಂತನು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ ಎಂದು ಹೇಳಿದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳನ್ನು ನಾನು ಸೃಷ್ಟಿಸಿದ್ದೇನೆ. ಅವರವರ ಸಹಜ ಗುಣ ಹಾಗೂ ಅವರು ಮಾಡುವ ಕೆಲಸ, ಕರ್ಮ ಇವೇ ಅದಕ್ಕೆ ಆಧಾರ. ಇವುಗಳ ಕರ್ತೃ ನಾನೆಂದು ತಿಳಿ. ಹಾಗೆಯೇ ಪರಿವರ್ತನರಹಿತನಾದ ನಾನು ಅಕರ್ತನೂ ಆಗಿದ್ದೇನೆ. ಹೀಗೆ ವರ್ಣವ್ಯವಸ್ಥೆಯು ಗುಣಗಳು ಮತ್ತು ಕರ್ಮಗಳ ಮೇಲೆ ಆಧಾರಗೊಂಡಿದ್ದಿತು. ಪ್ರಾರಂಭದಲ್ಲಿ ಜಗತ್ತು ಸ್ವಭಾವತಃ ಸಾತ್ವಿಕ ಪ್ರಧಾನವಾಗಿತ್ತು. ಪರಿಣಾಮವಾಗಿ ಎಲ್ಲರೂ ಕೇವಲ ಬ್ರಾಹ್ಮಣರಾಗಿದ್ದರು. ಆಮೇಲೆ ಬೇರೆ ಬೇರೆ ವೃತ್ತಿಗಳನ್ನು ಅವಲಂಬಿಸಿದಾಗ ವಿವಿಧ ಒಲವುಗಳು ಮೊದಲಾಯ್ಕೆಗಳು ಕಾಣಿಸಿಕೊಂಡಾಗ ಜನರನ್ನು ಬೇರೆ ಬೇರೆ ವರ್ಣಗಳಾಗಿ ಗುರುತಿಸಬೇಕಾಯಿತು. ಮುಂದೆ ಸಾಮಾಜಿಕ ನ್ಯಾಯ ಮತ್ತು ಸಾಮರಸ್ಯಗಳನ್ನು ಕಾಪಾಡುವ ಸಲುವಾಗಿ ಏಕೈಕ ಬ್ರಾಹ್ಮಣ ವರ್ಗವೆಂದು ಋಷಿಗಳು ಸಾಧುಗಳನ್ನು ಗುರುತಿಸಬೇಕಾಯಿತು. ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೃಗು ಮಹರ್ಷಿಯು ಕೇಳಿದ ಪ್ರಶ್ನೆಗೆ ವಿಸ್ತಾರವಾಗಿ ಉತ್ತರ ಕೊಡುತ್ತಾನೆ. ಪ್ರಾಪಂಚಿಕ ಸುಖ ಭೋಗಗಳಲ್ಲಿ ಆಸಕ್ತ ಬ್ರಾಹ್ಮಣರು ಅಹಂಕಾರಗ್ರಸ್ತರಾಗಿ ಕ್ರೋಧ, ಕಾಮ ಮತ್ತಿತರ ಭಾವಾವೇಶಗಳಿಗೆ ವಶವಾಗಿ ತಮ್ಮ ಮೂಲ ಸಾತ್ವಿಕ ಗುಣದ ಜೊತೆಗೆ ರಜೋಗುಣ ಮಿಶ್ರಿತರಾಗುತ್ತಾರೆ. ಅವರನ್ನು ಕ್ಷತ್ರಿಯರೆಂದು ವರ್ಗೀಕರಿಸಲಾಗುತ್ತದೆ. ವಾಸ್ತವವಾಗಿ ಎಲ್ಲ ಬ್ರಾಹ್ಮಣರು ಮುಖ್ಯವಾಗಿ ಸಾತ್ವಿಕ ಸ್ವಭಾವದವರಾಗಿರುವುದಿಲ್ಲ. ಹಾಗೆಯೇ ಎಲ್ಲರೂ ಶುದ್ಧಾಂಗವಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರುವುದೂ ಸಾಧ್ಯವಿಲ್ಲ. ಯಾರು ಸತ್ಯದ ಸಾತ್ವಿಕ ಆದರ್ಶಕ್ಕೆ ಬದ್ಧರಾಗಿರುವುದಿಲ್ಲವೋ, ಯಾರು ರಜೋಗುಣದ ಜೊತೆಗೆ ತಮೋಗುಣದ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾರೆಯೋ ಅವರನ್ನು ವೈಶ್ಯರೆಂದು ಕರೆಯಲಾಗಿತು. ಮಿಕ್ಕವರು ಹಿಂಸೆಯನ್ನೊಳಗೊಂಡ ವೃತ್ತಿಗಳನ್ನು ಅನುಸರಿಸುವವರು, ಸ್ವಚ್ಛತೆಗೆ ಗಮನ ಕೊಡದವರು, ತಾಮಸಿಕ ಜೀವನೋಪಾಯಗಳನ್ನು ಹಿಡಿದವರು ಶೂದ್ರನೆಂಬ ವರ್ಗವಾದರು. ಹೀಗೆ ವಿವಿಧ ವರ್ಗಗಳನ್ನು ರಚಿಸಿ ಮಾನವ ಸಮಾಜದ ಭದ್ರತೆಯನ್ನೂ ಕಲ್ಯಾಣವನ್ನೂ ಸಾಧಿಸಲಾಯಿತು. ಶ್ರುತಿಗಳೇ ಹೀಗೆಂದು ಸ್ಥಿರೀಕರಿಸಿವೆ. ಶುದ್ಧ ಸಾತ್ವಿಕ ಲಕ್ಷಣಗಳಿರುವವರು ಬ್ರಾಹ್ಮಣರು. ರಾಜಸಿಕ ಗುಣಗಳಿದ್ದು ಧೈರ್ಯ ಪರಾಕ್ರಮಗಳಿಂದ ಕೂಡಿದವರು ಕ್ಷತ್ರಿಯರು. ಜನತೆಯನ್ನು ಯಾವುದೇ ಅಪಾಯದಿಂದ ರಕ್ಷಿಸುವ ಹೊಣೆ ಹೊತ್ತವರು. ಪರಾಕ್ರಮವಾಗಲಿ ವೀರವಾಗಲಿ ಇಲ್ಲದೆ ವ್ಯವಹಾರ ಚಾತುರ್ಯವಿದ್ದವರು, ಸೂಕ್ತ ವಿಧಾನಗಳಲ್ಲಿ ಈ ಕೌಶಲವನ್ನು ಉಪಯೋಗಿಸಬಲ್ಲವರು ವೈಶ್ಯರು. ಈ ವರ್ಗದಲ್ಲಿ ರಜೋಗುಣ ತಮೋಗುಣಗಳು ಮಿಶ್ರಿತವಾಗಿವೆ. ಇತರರು ವೈರಾಗ್ಯವನ್ನಾಗಲಿ ವಿದ್ವತ್ತನ್ನಾಗಲಿ ಪಡೆಯಲು ಆಸಕ್ತಿ ಇಲ್ಲದವರು, ಸಾಧನೆ ಮಾಡದವರು, ದೈಹಿಕ ದಾರ್ಢ್ಯವಾಗಲಿ ಯುದ್ಧಕ್ಕೆ ಅಗತ್ಯವಾದ ಮಾನಸಿಕ ಸ್ಥೈರ್ಯವಾಗಲಿ ಇರದವರು, ವ್ಯವಹಾರ ವಾಣಿಜ್ಯಗಳಿಗೆ ಅಗತ್ಯವಾದ ಕೌಶಲವೂ ಇಲ್ಲದವರು, ಗುಣದಲ್ಲಿ ತಾಮಸಿಕರಾಗಿದ್ದು ತಾಮಸಿಕ ವೃತ್ತಿಗಳಲ್ಲಿ ನಿರತರಾಗಿರುತ್ತಾರೆ. ಇವರು ಶೂದ್ರರು. ಶ್ರಮದಾನ ಮಾಡುತ್ತಾ ಇವರು ವಿಶ್ವಶಾಂತಿಯ ಅಭ್ಯುದಯಕ್ಕೆ ತಮ್ಮ ಕೊಡುಗೆಯನ್ನು ಸಲ್ಲಿಸುತ್ತಾರೆ. ಈ ಮೇಲಿನ 4 ಜಾತಿಗಳು ಒಂದು ದೇಹದ ಅಂಗಗಳಿದ್ದ ಹಾಗೆ. ಅವು ಬೇರೆ ಬೇರೆ ವಸ್ತುಗಳಲ್ಲ,
ಒಂದು ಮೇಲು ಇನ್ನೊಂದು ಕೀಳು ಎಂದು ಹೇಳಲು ಯಾವ ಆಧಾರವೂ ಇಲ್ಲ. ದೇಹವು ಆರೋಗ್ಯವಾಗಿಯೂ ಸಂತೋಷವಾಗಿಯೂ ಇರುವ ಸಲುವಾಗಿ ಒಂದೊಂದು ಅಂಗವೂ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಆಗ ಪ್ರತಿಯೊಂದು ಅಂಗವೂ ತನ್ನ ಪಾತ್ರ ನಿರ್ವಹಣೆಯಲ್ಲೇ ಅತ್ಯುನ್ನತ ಪ್ರಜ್ಞೆಯ ಸ್ಥಿತಿಯನ್ನು ಪಡೆಯಬಹುದು. ಹಾಗಾಗಿ ಪ್ರಾಚೀನವಾದ ವಿಶಾಲ ತಳಹದಿಯ ವೈದಿಕ ವರ್ಣ ವ್ಯವಸ್ಥೆಯನ್ನು ದೈವಿಕ ಯೋಜನೆಯೆಂದು ಪರಿಗಣಿಸಲಾಯಿತು. 4 ವರ್ಣಗಳು ವಿಶ್ವವಿರಾಟ್ ಪುರುಷನ ಭಗವಂತನ 4 ಅಂಗಗಳು ಎಂದು ಕಲ್ಪಿಸಲಾಯಿತು. ಋಗ್ವೇದದಲ್ಲಿ ಬರುವ ಪುರುಷ ಸೂಕ್ತದ ದೈವಿಕ ಹೇಳಿಕೆಯನ್ನು ಪರಿಶೀಲಿಸಿದರೆ ಈ ಸತ್ಯವು ನಮಗೆ ಸ್ಪಷ್ಟವಾಗುತ್ತದೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯಃ ಕೃತಃ ಊರು ತದಸ್ಯ ಯದ್ವೈಶ್ಯಃ ಪದ್ಭ್ಯಾಗಂ ಶೂದ್ರೋ ಅಜಾಯತ. ಈ ಹೇಳಿಕೆಯಲ್ಲಿ ಶುದ್ಧ ಸಾತ್ವಿಕ ಸ್ವಭಾವದವರು, ಅತ್ಯುನ್ನತ ಜ್ಞಾನದ ನೆಲೆಯಲ್ಲಿರುವ ಬ್ರಾಹ್ಮಣರು ವಿಶ್ವಪುರುಷನ ಮುಖ ಎಂದು ಹೇಳಲಾಗಿದೆ. ಪ್ರಧಾನವಾಗಿ ಧೈರ್ಯವಂತರೂ ದೇಹ ದಾರ್ಢ್ಯವುಳ್ಳವರೂ ಸಾತ್ವಿಕ ರಾಜಸಿಕ ಮಿಶ್ರವಾದ ಗುಣಗಳುಳ್ಳವರೂ ಆದ ಕ್ಷತ್ರಿಯರು ಆ ಪುರುಷನ ತೋಳುಗಳು. ರಾಜಸಿಕ ಮತ್ತು ತಾಮಸಿಕ ಗುಣಗಳ ಮಿಶ್ರ ಸ್ವಭಾವವುಳ್ಳವರಾದ ವ್ಯವಹಾರ ಕಲೆಯಲ್ಲಿ ನಿಷ್ಣಾತರೂ ಆದ ವೈಶ್ಯರು ಆ ವಿರಾಟ್ ಪುರುಷನ ತೊಡೆಗಳು. ದೈಹಿಕ ಶ್ರಮದಲ್ಲಿ ನಿರತರಾದವರು ತಾಮಸಿಕ ಗುಣವುಳ್ಳವರು ಶೂದ್ರರು ವಿರಾಟ್ ಪುರುಷನ ಪಾದಗಳು. ಋಗ್ವೇದದಲ್ಲಿ ಹೀಗೆ ಅದ್ಭುತ ಭವ್ಯ ಮೂರ್ತಿ ಸ್ವರೂಪವನ್ನು ಚಿತ್ರಿಸಿದೆ. ಆದರೆ ಈ ಪವಿತ್ರವೂ ಅಗಾಧ ಮಹತ್ವಯುತವೂ ಆಗಿದ್ದ ವರ್ಣ ವ್ಯವಸ್ಥೆಯು ಅಜ್ಞಾನಿಗಳಾದ ಅಲ್ಪದೃಷ್ಟಿಯೂ ಸೀಮಿತ ಆದರ್ಶಗಳೂ ಇದ್ದ ಸ್ವಾರ್ಥಿ ಜನರ ಕೈಗೆ ಸಿಕ್ಕಿಕೊಂಡಿತು. ತಮ್ಮ ಮನಸ್ಸಿಗೆ ಬಂದಂತೆ ಅವರು ಜಗತ್ತಿಗೆ ಅಪಾರ ಹಾನಿಯುಂಟು ಮಾಡಿದರು. ಇದರ ಫಲವಾಗಿ ಇಂದು ಈ ಅದ್ಭುತ ವ್ಯವಸ್ಥೆಯನ್ನು ಬಹುಮತದ ಜನರು ಅಲ್ಪಮತೀಯರನ್ನು ತುಳಿಯಲು ಮಾಡಿಕೊಂಡ ಹುನ್ನಾರು ಎಂದು ಹೀಯಾಳಿಸಲಾಗುತ್ತಿದೆ. ವರ್ಣವು ಮಾನವ ಸಮುದಾಯವಾಗಿ ಪ್ರಕಟವಾದ ವಿರಾಟ್ ಪುರುಷನ ದೇಹವೇ ಆಗಿದೆ. ಅದು ಪ್ರತಿಯೊಂದು ಅಂಗವೂ ಮನೋಹರವಾಗಿರುವ ಕಣ್ಣಿಗೆ ಕಾಣುವ ಭಗವಂತನ ರೂಪ. ಈ ಸತ್ಯವನ್ನು ವ್ಯಾಪಕವಾಗಿ ಗುರುತಿಸದಿರುವುದೀಗ ಬಹು ವಿಷಾದದ ಸಂಗತಿ. ಸಾಕ್ಷಾತ್ ಭಗವಂತನೇ ವರ್ಣ ಅಂಗಾಂಗಗಳ ಸಂಯೋಜನೆಯಾಗಿ ಮಾನವ ಕುಲದ ಏಳಿಗೆಯನ್ನು, ಶಾಂತಿ ಸಾಮರಸ್ಯಗಳನ್ನು ತಿಳಿಸುವ ಅದ್ಭುತ ಕಲ್ಪನೆಯಿರುವ ಈ ಭಾರತ ದೇಶವೇ ಪುಣ್ಯಭೂಮಿ. ಈ ಸತ್ಯವನ್ನು ಅರಿಯದೆ ಜನರು ಈ ವ್ಯವಸ್ಥೆಯು ಒಂದು ಮಾನವ ನಿರ್ಮಿತ ಕುತಂತ್ರ ಎಂದು ಸಾರುತ್ತಾರೆ. ಎಲ್ಲರೂ ಸಮಾನ ಎಂದು ವಾದಿಸುತ್ತಾರೆ. ತಮ್ಮ ಈ ನಿರ್ಣಯಕ್ಕೆ ಆಧಾರವಾಗಿ ಬಾಹ್ಯ ಲಕ್ಷಣಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಾರೆ. ಇಡೀ ಮಾನವ ವರ್ಗವು ಒಂದೇ ಜೀವಿ ವರ್ಗ ಎಂಬ ಆಧಾರದ ಮೇಲೆ ಅವರು ಸಮಾನತವಾದವನ್ನು ಮುಂದಿಡುತ್ತಾರೆ. ನಿಜ, ಎಲ್ಲ ಮಾನವರೂ ಒಂದೇ ಜೀವವರ್ಗಕ್ಕೆ ಸೇರಿದವರು. ಆದರೆ ಗುಣಗಳಲ್ಲಿ ಮತ್ತು ಅವರು ಅನುಸರಿಸುವ ವೃತ್ತಿಗಳಲ್ಲಿ ಇರುವ ವ್ಯತ್ಯಾಸಗಳಿಂದಾಗಿ ಬೇರೆ ಬೇರೆಯ ವರ್ಗಗಳಾಗುತ್ತವೆ. ಇದು ಅನಿವಾರ್ಯವಾದ ಬೆಳವಣಿಗೆ. ಇದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಈ ಮಾನವ ಜಗತ್ತಿನಲ್ಲಿರುವ ಎಲ್ಲರೂ ಸಾತ್ವಿಕ ಗುಣವುಳ್ಳವರಲ್ಲ. ಎಲ್ಲೋ ಕೆಲವು ಜನ ಮಾತ್ರ ಆ ಸ್ವಭಾವದವರು. ಕಣ್ಣಿಗೆ ಕಾಣಿಸುವ ಆಕಾರ ಸಾಮ್ಯತೆಯೊಂದನ್ನೇ ಆಧಾರವಾಗಿಟ್ಟುಕೊಂಡು ಎಲ್ಲ ಮನುಷ್ಯರೂ ಒಂದೇ ಎಂದು ನಿರ್ಣಯಿಸಲು ಬರುವುದಿಲ್ಲ. ಸಾತ್ವಿಕ, ರಾಜಸಿಕ, ತಾಮಸಿಕ ಎಂದೋ ಅವುಗಳಲ್ಲಿ ಒಂದರ ಅಥವಾ ಹಲವು ಗುಣಗಳ ಹಲವು ಮಿಶ್ರಣಗಳಿಂದಲೋ ಬೇರೆ ಬೇರೆಯಾಗಿ ನಿರ್ದಿಷ್ಟ ಗುಂಪುಗಳನ್ನು ಮಾಡಲೇಬೇಕಾಗುತ್ತದೆ. ಇದನ್ನು ತಪ್ಪೆಂದು ಯಾರೂ ಹೇಳುವುದಿಲ್ಲ. ಸಾಮಾನ್ಯವಾಗಿ ತಾಮಸಿಕ ಗುಣಪ್ರಧಾನ ಸ್ವಭಾವವುಳ್ಳವರು ಶೂದ್ರರೆಂಬ ವರ್ಗವಾಗುತ್ತಾರೆ. ಆದರೆ ಅವರಲ್ಲಿ ಶುದ್ಧ ಸಾತ್ವಿಕ ಗುಣವುಳ್ಳ ಅನೇಕರು ಕಾಣಿಸುವುದಿಲ್ಲವೇ? ಶುದ್ಧ ಸಾತ್ವಿಕ ವರ್ಗವಾದ ಬ್ರಾಹ್ಮಣ ವರ್ಗದಲ್ಲಿ ತಾಮಸಿಕ ಗುಣ ಪ್ರಧಾನವಾದವರಿಲ್ಲವೇ? ಆದ್ದರಿಂದ ಭಾರತದ ವೈದಿಕ ಧರ್ಮವು ಅತ್ಯಂತ ಸ್ಪಷ್ಟವಾದ ಮಾತುಗಳಲ್ಲಿ ಸಾರಿ ಹೇಳಿದೆ. ತೋರಿಕೆಯಾಗಲಿ, ಯಾವುದೋ ನಿರ್ದಿಷ್ಟ ಕುಟುಂಬದಲ್ಲಿ ಜನಿಸಿರುವುದಾಗಲಿ ಜಾತಿಯನ್ನು ನಿರ್ಧರಿಸಕೂಡದು. ಗುಣ ಮತ್ತು ವೃತ್ತಿಗಳ ಆಧಾರದಿಂದ ಮಾತ್ರ ಅದನ್ನು ನಿರ್ಣಯಿಸಬೇಕು. ಚಾತುರ್ವರ್ಣಗಳು ಏಕೈಕವಾದ ಭಗವಂತನ ದೇಹದ ಅಂಗಗಳು. ಅವುಗಳಲ್ಲಿ ಒಂದೊಂದೂ ತನ್ನ ವಿಶಿಷ್ಟ ಪಾತ್ರದಲ್ಲಿ ಅತಿ ಮುಖ್ಯವಾದದ್ದು ಮತ್ತು ಅನಿವಾರ್ಯವಾದದ್ದು.
ಪ್ರತಿಯೊಂದರ ಗುರಿಯೂ ಮಾನವನಿಗೆ ಸೇವೆ ಸಲ್ಲಿಸುವುದರ ಮೂಲಕ ಭಗವಂತನನ್ನು ಸೇವಿಸಿಸುವುದು. ತನ್ನ ಧರ್ಮದಂತೆ, ತನಗೆ ವಿಧಿಸಿದ ಕಟ್ಟುಕಟ್ಟಳೆಗಳಂತೆ, ನಡವಳಿಕೆಯ ನಿಯಮಗಳಂತೆ ನಡೆದುಕೊಂಡು ಆ ಗುರಿಯನ್ನು ಸಾಧಿಸುವುದು. ಶೂದ್ರರಿಗೆ ಆಧ್ಯಾತ್ಮಿಕ ಸಾಧನೆಯನ್ನಾಗಲಿ ತಪಸ್ಸನ್ನಾಗಲಿ ಆಚರಿಸುವ ಹಕ್ಕಿಲ್ಲ. ಆ ಹೊಣೆಗಾರಿಕೆಯೂ ಇಲ್ಲ. ಅವು ಬ್ರಾಹ್ಮಣರಿಗೆ ಸೇರಿದವು ಎಂದು ಕೆಲವು ಜನರು ವಾದಿಸುತ್ತಾರೆ. ನಾವಿಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿರುವುದು, ಮಿತಿಯನ್ನು ಹಾಕಿರುವುದು ಶೂದ್ರ ಸ್ವಭಾವಕ್ಕೆ ಹೊರತು ಶೂದ್ರರಾಗಿ ಹುಟ್ಟಿರುವ ವ್ಯಕ್ತಿಗಳಿಗಲ್ಲ ಎಂಬುದನ್ನು. ಸಾಧನೆ ಮಾಡಲು ಅನುಮತಿ ಇರುವುದು ಬ್ರಾಹ್ಮಣ ಸ್ವಭಾವಕ್ಕೆ ಹೊರತು ಬ್ರಾಹ್ಮಣನಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಅಲ್ಲ. ಹಸುಗಳು ಸವಾರಿ ಮಾಡಲು ಪ್ರಾಣಿಗಳಾಗಿ ಅನುಪಯುಕ್ತ, ಕುದುರೆಗಳು ಹಾಲು ಕರೆಯುವ ಪ್ರಾಣಿಗಳಾಗಿ ನಿರುಪಯುಕ್ತ. ಈ ಹೇಳಿಕೆಗೆ ಆಯಾ ಪ್ರಾಣಿ ವರ್ಗವನ್ನು ಕುರಿತ ದ್ವೇಷವಾಗಲಿ ಅಸಮಾಧಾನವಾಗಲಿ ಖಂಡಿತವಾಗಿಯೂ ಆಧಾರವಲ್ಲ. ಆಯಾ ಪ್ರಾಣಿಯ ಸ್ವಭಾವ ಮತ್ತು ಲಕ್ಷಣಗಳ ಆಧಾರದಿಂದ ನೀಡುವ ಹೇಳಿಕೆ ಅದು. ಹಸು, ಕುದುರೆ ಎರಡೂ ಚತುಷ್ಪಾದಿ ಪ್ರಾಣಿಗಳೇ. ಆದರೂ ಅವುಗಳ ನಿರ್ದಿಷ್ಟ ಸ್ವಭಾವವು ಒಂದನ್ನು ಹಾಲು ಕರೆಯಲು ಉಪಯೋಗವಾಗುವ, ಇನ್ನೊಂದನ್ನು ಸವಾರಿ ಮಾಡಲು ಉಪಯೋಗವಾಗುವ ಪ್ರಾಣಿಗಳನ್ನಾಗಿ ವರ್ಗೀಕರಿಸಿದೆ. ಅದೇ ರೀತಿಯಾಗಿ ವರ್ಣಗಳನ್ನು ಜನಾಂಗ ಅಥವಾ ಜನನದ ಆಧಾರದ ಮೇಲೆ ವರ್ಗೀಕರಿಸಿದೆ. ಆಂತರಿಕ ಸ್ವಭಾವ ಮತ್ತು ಪ್ರವೃತ್ತಿಗಳು ಅವರವರು ನಿರ್ವಹಿಸುವ ವೃತ್ತಿಗಳ ಆಧಾರದ ಮೇಲೆ ವರ್ಗೀಕರಿಸಿದೆ. ಕಿಡಿಗಳೆಲ್ಲವೂ ಬೆಂಕಿಯೇ. ಇರುವುದೊಂದೇ ಜಾತಿ, ಮಾನವ ಜಾತಿ. ಅವರನ್ನು ಬೇರೆ ಬೇರೆ ಎಂದು ಘೋಷಿಸಲು ಬರುವುದಿಲ್ಲ, ಅಥವಾ ಅವರು ಬೇರೆ ಬೇರೆಯಲ್ಲ ಎಂದು ಸ್ಥಿರೀಕರಿಸುವ ಅಗತ್ಯವೂ ಇಲ್ಲ. ಹಾಗೆಯೇ ಮನುಷ್ಯರು ಅಥವಾ ಜೀವಿಗಳು ಬ್ರಹ್ಮದಿಂದ ಬೇರೆಯಲ್ಲ. ಅವರು ಬೇರೆ ಬೇರೆಯಲ್ಲ ಎಂದು ಸ್ಥಿರಪಡಿಸುವ ಅಗತ್ಯವೂ ಇಲ್ಲ. ಬ್ರಹ್ಮ ಮತ್ತು ಜೀವಗಳ ನಡುವಣ ಸಂಬಂಧ ಸಮರೂಪತೆ ಅಥವಾ ಏಕತೆಯದ್ದಲ್ಲ. ಬದಲಿಗೆ ಅದು ಕಾರಣ ಪರಿಣಾಮ ಸಂಬಂಧ. ಮೋಕ್ಷವು ಸಿದ್ಧಿಸುವವರೆಗೆ ನಿರ್ದಿಷ್ಟವೂ ವಿಶಿಷ್ಟವೂ ಭಿನ್ನವೂ ಆಗಿರುತ್ತದೆ. ಬಿಡುಗಡೆ ಹೊಂದಿದಾಗ ವ್ಯಕ್ತೀಕರಣದ ಕಾರಣವೇ ಇಲ್ಲವಾದ್ದರಿಂದ ಜೀವವು ಬ್ರಹ್ಮದೊಂದಿಗೆ ಒಂದಾಗುತ್ತದೆ. ಜೀವ ಬ್ರಹ್ಮದ ಪ್ರತ್ಯೇಕತೆ ಮತ್ತು ಏಕತೆಗಳು ಬಂಧನ ಮತ್ತು ಬಿಡುಗಡೆಯ ಭ್ರಮೆಯ ಪರಿಣಾಮಗಳು. ಬ್ರಹ್ಮವು ಸ್ವಯಂ ಜ್ಯೋತಿ, ಸ್ವಯಂ ಪ್ರಕಾಶ. ಅದು ಪ್ರಜ್ಞೆಯ ವಸ್ತುವಲ್ಲ. ಅದು ಎಲ್ಲ ವಸ್ತುಗಳನ್ನೂ ಗ್ರಹಿಸುತ್ತದೆ. ಎಲ್ಲ ವಸ್ತುಗಳು, ಜೀವಿಗಳು ದ್ರಷ್ಟು, ತಿಳಿದದ್ದು, ಗಮನಿಸಲ್ಪಟ್ಟದ್ದು ಎಂಬ ವರ್ಗಕ್ಕೆ ಸೇರುತ್ತವೆ. ಅದು ನೋಡುವವನೇ ಹೊರತು ನೋಡಲ್ಪಟ್ಟ ವಸ್ತುವಲ್ಲ. ಒಂದು ಆಕಾರವನ್ನು ನೋಡಿದಾಗ ಅಲ್ಲಿ ನೋಡಿದ್ದು ಮನಸ್ಸು. ಹಾಗೆಯೇ ಬುದ್ಧಿಯ ಚಟುವಟಿಕೆಗಳು ಮನಸ್ಸು ನೋಡಲ್ಪಟ್ಟಾಗ ಅಥವಾ ಗಮನಿಸಲ್ಪಟ್ಟಾಗ ಸಾಕ್ಷೀಭೂತವಾದ ಪ್ರಜ್ಞೆಯೇ ನೋಡುವವ. ಈ ಸಾಕ್ಷಿಯನ್ನು ಯಾರೂ ನೋಡಲು ಸಾಧ್ಯವಿಲ್ಲ. ಗ್ರಹಿಸಬಹುದಾದ ಎಲ್ಲ ವಸ್ತುಗಳು ಆತ್ಮದ ದೇಹವೇ ಹೊರತು ಆತ್ಮವಲ್ಲ. ಅವು ಜೇಡಿ ಮಣ್ಣಿನ ಮಡಿಕೆಗಳು ಮತ್ತು ತಟ್ಟೆಗಳ ಹಾಗೆ ನಾಮರೂಪ ಮಿಶ್ರಣಗಳು. ಪ್ರಜ್ಞೆಗೆ ನೋಡಿದವು ಎಂಬ ಭಾವನೆಯನ್ನು ತಂದಿದ್ದು ಬೆಳ್ಳಿ ಅಥವಾ ಮುತ್ತಿನ ಚಿಪ್ಪು ಎಂಬ ಭ್ರಮೆಯನ್ನುಂಟು ಮಾಡುತ್ತವೆ. ಆತ್ಮ ಇದೆ, ಅದರಿಂದಲೇ ಅದಕ್ಕಾಗಿಯೇ ಇದೆ. ವಿಶ್ವಕ್ಕೆ ಆಂತರಿಕವಾದ ಸತ್ಯತೆ ಇಲ್ಲ. ಅದು ಬ್ರಹ್ಮದಿಂದ ಮೂಡಿದೆ. ಅದರ ಸತ್ಯವು ಬ್ರಹ್ಮದ ಸತ್ಯತೆಯ ಮೇಲೆ ನಿಂತಿದೆ. ಆದ್ದರಿಂದ ಅದರ ವಾಸ್ತವತೆಯೇ ಬ್ರಹ್ಮದ ವಾಸ್ತವತೆಗಿಂತ ಕೆಳಮಟ್ಟದ್ದು. ಮಂತ್ರವಾದಿಯು ಇತರರನ್ನು ಮರುಳುಗೊಳಿಸಲು ಹಾಕಿದ ಮೋಡಿಯು ಮಂತ್ರವಾದಿಯ ಮೇಲೆ ಯಾವ ಅಡ್ಡ ಪರಿಣಾಮವನ್ನೂ ಬೀರಲಾರದು. ಅದೇ ರೀತಿಯಲ್ಲಿ ಈ ವಿಶ್ವವನ್ನು ಬ್ರಹ್ಮವು ರೂಪಿಸಿರುವುದರಿಂದ ಅದು ಬ್ರಹ್ಮದ ಮೇಲೆ ಯಾವ ದುಷ್ಪರಿಣಾಮವನ್ನೂ ಬೀರಲಾರದು ಎಂಬುದು ಸ್ಪಷ್ಟವಾಗಿದೆ. ಈ ವಿಶ್ವವು ಅಥವಾ ಜಗತ್ತು ಉದಿಸಿರುವಂತೆ, ಅನುಭವ ವೇದ್ಯವಾಗುತ್ತಿರುವಂತೆ, ಕ್ಷಯಿಸುತ್ತಿರುವಂತೆ ತೋರುತ್ತದೆ. ಈ ಮೂರೂ ಪರಿವರ್ತನ ರಹಿತ ಸತ್ಯದ ಮೇಲೆ ಹೇರಿದ ಮೂರೂ ಭಾವನೆಗಳು. ಮುಚ್ಚಂಜೆಯ ಹೊತ್ತಿನಲ್ಲಿ ಹಗ್ಗದ ಮೇಲೆ ಆರೋಪಿಸಿದ ಹಾವಿನ ಹಾಗೆ. ಇದು ಮಾಯೆಯ ಕೆಲಸ. ಅದು ಏಕಕಾಲದಲ್ಲಿ ಮುಚ್ಚಿಡುತ್ತದೆ ಮತ್ತು ತೆರೆದು ತೋರಿಸುತ್ತದೆ. ಮಾಯೆಯನ್ನು ಅಸತ್ಯವೆನ್ನುವಂತಿಲ್ಲ. ಹಾವಿನಂತೆ ತೋರುವ ಹಗ್ಗವು ಮತ್ತೆ ಹಗ್ಗವಾಗಿಯೇ ಉಳಿಯುತ್ತದೆ ಹಾವು ಮಾಯವಾದಾಗ.
ಆದರೆ ವಿಶ್ವವು ಹಾಗೆ ಮಾಯವಾಗುವುದಿಲ್ಲ. ಅದರ ಅಸ್ತಿತ್ವವನ್ನು ವಿವರಿಸಲೂ ಸಾಧ್ಯವಿಲ್ಲ. ಅದೊಂದು ವಿಶಿಷ್ಟವಾದ ಘಟನೆ. ಬೇರೆ ಯಾವುದರೊಂದಿಗೂ ಅದನ್ನು ಹೋಲಿಸಬರುವುದಿಲ್ಲ. ಅಸತ್ಯವೆಂದು ಅದನ್ನು ತಳ್ಳಿ ಹಾಕುವುದೂ ಸಾಧ್ಯವಿಲ್ಲ. ಸತ್ಯವೆಂದು ಒಪ್ಪಿಕೊಳ್ಳುವುದೂ ಸಾಧ್ಯವಿಲ್ಲ. ಕೆಲವು ಕಾಲ ಇದ್ದಿದೆಯಾದ್ದರಿಂದ ಅದು ಸತ್ಯ, ಎಲ್ಲ ಕಾಲದಲ್ಲೂ ಇರುವುದಿಲ್ಲವಾದ್ದರಿಂದ ಅಸತ್ಯ. ಎಲ್ಲಿಯವರೆಗೆ ಒಂದು ವಸ್ತುವು ಬೇರೆಯಾಗಿರುವುದಿಲ್ಲವೋ ಅಲ್ಲಿಯವರೆಗೆ ಅದು ಸತ್ಯವಾಗಿರುತ್ತದೆ. ತಾತ್ಕಾಲಿಕ ಕಾರ್ಯ ಸಾಧ್ಯ ಸಾಪೇಕ್ಷ ಮಟ್ಟದಲ್ಲಿ ವ್ಯವಹರಿಸುವಾಗ ವಿಶ್ವವು ವಿಶ್ವವಾಗಿಯೇ ಉಳಿದಿರುತ್ತದೆ. ಅದು ಸಾಪೇಕ್ಷವಾಗಿ ಸತ್ಯ. ಸತ್ಯ ಒಂದೇ ಒಂದು, ಅದಕ್ಕೆ ಇರುವುದು ಒಂದೇ ಲಕ್ಷಣ. ವಿಶ್ವಕ್ಕಾದರೋ ಕಾಲ ದೇಶ ಕಾರಣಗಳ ಮೂಲಕವಾಗಿ ಅನೇಕ ಲಕ್ಷಣಗಳಿವೆ. ಆದ್ದರಿಂದ ಅದು ಅಸತ್ಯ. ಶಂಕರರು ಜಗತ್ತು ಅಥವಾ ವಿಶ್ವವನ್ನು ಮಿಥ್ಯೆ ಎಂದು ಸಾರಿದರು. ಅತ್ಯುನ್ನತವಾದ ಸತ್ಯವನ್ನು ಅರಿತಾಗ ವಿಶ್ವವು ಸತ್ಯದ ಮೇಲೆ ಆರೋಪಿಸಿದ ಒಂದು ತೋರಿಕೆಯಾಗಿ ಕಂಡುಬರುತ್ತದೆ. ಜಗತ್ತು ಬ್ರಹ್ಮ ಸತ್ಯದ ಮೇಲೆ ಮನಸ್ಸು ಆರೋಪಿಸಿದ್ದಾದುದರಿಂದ ಅದೂ ಒಂದು ಬ್ರಹ್ಮವಸ್ತುವೆಂದೇ ಪರಿಗಣಿಸಬೇಕು. ಸರ್ವಂ ಖಲ್ವಿದಂ ಬ್ರಹ್ಮ. ವಾಸ್ತವವಾಗಿ ಇದೆಲ್ಲವೂ ಬ್ರಹ್ಮವೇ. ಹಾಗೆ ನೋಡಿದರೆ ಬ್ರಹ್ಮಕ್ಕೂ ಮಾಯೆಗೂ ಆತ್ಮೀಯವಾದ ಸಂಬಂಧವಿದೆ. ಸತ್ಯವು ಒಮ್ಮೆ ಸ್ಥಾಪಿತವಾಯಿತೆಂದರೆ ಎಂದಿಗೂ ಪರಿಣಾಮರಹಿತವಾಗಿ ಉಳಿಯುತ್ತದೆ. ಮಾಯೆಯಾದರೋ ಮೂಲಭೂತವಾಗಿ ಸತ್ಯವಲ್ಲ. ತೋರಿಕೆಯ ಪ್ರಭಾವದಿಂದ ಕಲಿತದ್ದು ಜ್ಞಾನದ ಆಭಾಸ. ಮಿಥ್ಯಾ ಜ್ಞಾನ ಅದು ಅವಿದ್ಯೆ. ತೋರಿಕೆಯನ್ನು ತಿರಸ್ಕರಿಸಿ ಸತ್ಯವನ್ನು ಗ್ರಹಿಸಿದ ಕ್ಷಣವೇ ಮಿಥ್ಯೆ ಅಥವಾ ಅವಿದ್ಯೆಯು ಮಾಯವಾಗುತ್ತದೆ. ಮಾಯೆಯು ಅಪ್ರಮಾಣವೂ ಅಲ್ಲ, ಪ್ರಮಾಣವೂ ಅಲ್ಲ. ವಿಶ್ವವು ಪ್ರತಿಯೊಬ್ಬನಿಗೂ ಅವನ ದೃಷ್ಟಿಕೋನಕ್ಕೆ ಅನುಗುಣವಾಗಿ ತೋರುತ್ತದೆ. ಅದಕ್ಕೆ ನೋಡುಗನು ಪ್ರಕ್ಷೇಪಿಸಿದ ಹಾಗಲ್ಲದ ಸ್ವತಂತ್ರವಾದ ಅಸ್ತಿತ್ವವಿಲ್ಲ. ಅದರ ಅವಲಂಬನವೂ ಪೋಷಣೆಯೂ ಬ್ರಹ್ಮವೇ. ಬ್ರಹ್ಮವು ಪರಿಣಾಮರಹಿತವಾದ ಕಾರಣ ಪರಿಣಾಮವೂ ಅದರ ಮೇಲೆ ಯಾವ ಪ್ರಭಾವವನ್ನು ಬೀರದು. ಮಾಯೆಯು ಅನಿವಾರ್ಯ ಪರಿವರ್ತನೆಗೆ ಒಳಪಡುವ ಪರಿಣಾಮ. ಬ್ರಹ್ಮವು ಮಾಯೆಯ ಪ್ರಭಾವದಿಂದ ಜಗತ್ತಿನ ಅಸಂಖ್ಯಾತ ವೈವಿಧ್ಯವನ್ನು ಧರಿಸಿದ ಏಕೈಕ ಪರಮ ಸತ್ಯ. ಬ್ರಹ್ಮವನ್ನು ಮಾಯಾ ಸಹಿತವಾಗಿ ಗ್ರಹಿಸಿದಾಗ ಅದು ಜಗತ್ತಿನ ಭೌತ ಕಾರಣವಾಗುತ್ತದೆ. ಬ್ರಹ್ಮವನ್ನು ಜಗತ್ತಿಗೆ ಕಾರಣವೆಂದು ಹೇಳಿದರೂ ಕಾರಣ ಮತ್ತು ಪರಿಣಾಮ ಎರಡಕ್ಕೂ ಅತೀತವಾಗಿದೆ. ಅದು ಕಾರಣವಾಗಲು ಸಾಧ್ಯವಿಲ್ಲ. ಜಗತ್ತನ್ನು ಒಂದು ಚಿತ್ರಪಟವನ್ನಾಗಿ ಕಲ್ಪಿಸಿಕೊಳ್ಳಬಹುದು. ಖಾಲಿಯಾದ ಕ್ಯಾನ್ವಾಸ್ ಬ್ರಹ್ಮದ ಹಾಗೆ, ಅದರ ಮೇಲೆ ಹರಡಿದ ವರ್ಣಗಳು ಜಗತ್ತಿನ ಹಾಗೆ. ಜಗತ್ತಿನ ಚಿತ್ರವು ಕ್ಯಾನ್ವಾಸಿನ ಮೇಲೆ ಮೂಡಿದೆ. ಮಾನವನ ಆಕಾರಗಳು ಗಾಢ ವರ್ಣದಲ್ಲಿವೆ. ಜೀವವು ಜಗತ್ತಿನೊಂದಿಗೆ ಹೊಂದಿರುವ ಸಂಬಂಧಕ್ಕೆ ಅನುಗುಣವಾಗಿ ದುಃಖವನ್ನು ಅನುಭವಿಸುತ್ತಾನೆ. ಅವನು ನೋಡಲ್ಪಟ್ಟವನು, ಗಮನಿಸಲ್ಪಟ್ಟವನು. ಬ್ರಹ್ಮವು ಸತ್ಯ. ಜಗತ್ತು ಒಂದು ನಾಟಕ, ಒಂದು ಮೂಕಾಭಿನಯ, ಒಂದು ಕ್ರೀಡೆ. ಅದು ಬ್ರಹ್ಮದಲ್ಲಿ ಸುಪ್ತವಾಗಿರುವ ಇಚ್ಛೆಯ ಅಭಿವ್ಯಕ್ತಿ. ನಾಟಕದ ಹಿಂದಿರುವ ಆ ಇಚ್ಛೆಯನ್ನು ಗುರುತಿಸುವುದೇ ಮೋಕ್ಷ. ಧ್ಯಾನ, ಪೂಜೆ, ಕರ್ಮ ಮತ್ತು ಇತರ ಚಟುವಟಿಕೆಗಳನ್ನು ಹೇಳಿರುವುದು ಆ ಇಚ್ಛೆಯನ್ನು ಗುರುತಿಸಲು ಸಾಧ್ಯವಿಲ್ಲದಷ್ಟು ಮಂದಮತಿಗಳಾಗಿರುವವರಿಗಾಗಿ. ಲೌಕಿಕ ಪರಿಶ್ರಮದ ಮೂರೂ ಫಲಗಳನ್ನು ಯಾರು ತ್ಯಾಗ ಮಾಡುವರೋ ಅವರು ಜ್ಞಾನ ಮಾರ್ಗವನ್ನು ಹಿಡಿಯಲು ಅರ್ಹತೆ ಉಳ್ಳವರಾಗುತ್ತಾರೆ. ವೇದಾಂತ ಮಾರ್ಗದ ಸಾಧಕರು ಇವುಗಳಿಂದ ಸಜ್ಜುಗೊಂಡಿರಬೇಕು. ಮೊದಲನೆಯದು ಅನಿತ್ಯವಾದುದನ್ನು ನಿತ್ಯವಾದುದರಿಂದ ಪ್ರತ್ಯೇಕಿಸಬಲ್ಲ ವಿವೇಚನೆ. ಎರಡನೆಯದು ಲೌಕಿಕ ಅಥವಾ ಪಾರಲೌಕಿಕ ಸುಖಗಳನ್ನು ತೊರೆಯುವ ನಿರ್ಧಾರ. ಮೂರನೆಯದು ಇಂದ್ರಿಯ ನಿಗ್ರಹ, ಆತ್ಮನಿಯಂತ್ರಣ, ನಿರ್ಮೋಹ, ಸಹನೆ, ಶ್ರದ್ಧೆ, ಸಮಚಿತ್ತ ಇವುಗಳ ಗಳಿಕೆ. ಹಾಗೂ ನಾಲ್ಕನೆಯದು ಮೋಕ್ಷಕ್ಕಾಗಿ ಉತ್ಕಟವಾದ ಹಂಬಲ. ಎಲ್ಲ ವಸ್ತುಗಳು ದೈವೇಚ್ಛೆಯ ಉತ್ಪನ್ನಗಳು ಎಂದು ಭಾವಿಸಬೇಕು. ಈ ಅರಿವು ಪ್ರಜ್ಞೆಯನ್ನು ಬೆಳಗುತ್ತದೆಂಬ ಪೂಜ್ಯ ಭಾವದಿಂದ ಅವುಗಳನ್ನು ಬಳಸಬೇಕು. ಪವಿತ್ರ ಕರ್ಮಗಳ ಮಾರ್ಗ ಹಾಗೂ ಬೌದ್ಧಿಕ ವಿವೇಚನೆಯ ಮಾರ್ಗ, ಕರ್ಮ ಮತ್ತು ಜ್ಞಾನ ಮಾರ್ಗಗಳು ಬೇರೆ ಬೇರೆ ಸಾಧಕರಿಗೆ ಹೇಳಿಸಿದಂಥವು. ಎರಡನ್ನೂ ಮಿಶ್ರ ಮಾಡಿ ಒಟ್ಟಿಗೆ ಆಚರಿಸುವುದು ಸಾಧ್ಯವಿಲ್ಲ. ಧಾರ್ಮಿಕ ಜೀವನವು ನೂತನ ಚೈತನ್ಯವನ್ನು ಕೊಡಬಲ್ಲುದು. ಅಭ್ಯುದಯವು ಧರ್ಮ ಪರಿಜ್ಞಾನದ ಕೊಡುಗೆಯೇ, ಮೋಕ್ಷವು ಬ್ರಹ್ಮಜ್ಞಾನದ ಉಡುಗೊರೆ.
ಬ್ರಹ್ಮದ ಅರಿವಿಗೆ, ಅದರ ಮುಂದುವರಿಕೆಗೆ ಯಾವನೇ ಸಾಧಕನ ಆಚರಣೆ ಅಗತ್ಯವಿಲ್ಲ. ಯಾವುದೇ ನಿರ್ದಿಷ್ಟ ಆಚರಣೆಯನ್ನು ಅದು ಅವಲಂಬಿಸಿರುವುದಿಲ್ಲ. ಮೋಕ್ಷವು 2 ಬಗೆಯಾಗಿದೆ: ತತ್ಕ್ಷಣ ಮುಕ್ತಿ ಮತ್ತು ಕ್ರಮಮುಕ್ತಿ. ಮೊದಲನೆಯದು ಜ್ಞಾನ ಸಂಪಾದನೆಯ ಪರಿಣಾಮ, ಎರಡನೆಯದು ಉಪಾಸನೆ, ಆಧ್ಯಾತ್ಮಿಕ ಅಧ್ಯಯನ, ಸಾಧನೆ ಇವುಗಳ ಫಲ. ಜ್ಞಾನವು ಶುದ್ಧ, ಅಮಿಶ್ರಿತ ಅದ್ವೈತಾನುಭವ. ಭಕ್ತಿಯು ಪರಮ ಪ್ರೇಮ ರೂಪವಾಗಿದೆ. ಭಗವಂತನಿಗಾಗಿಯೇ ಭಗವಂತನನ್ನು ಪ್ರೀತಿಸುವ ಶುದ್ಧ ಪ್ರೇಮವಾಗಿದೆ. ಜೈ ಸಾಯಿರಾಮ್.